ನಮಸ್ಕಾರ ವೀಕ್ಷಕರೇ, ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ತ್ವಚೆಯಲ್ಲಿ ಆಗ್ತಕ್ಕಂಥ ಪಿಗ್ಮೆಂಟೇಷನ್ ಅಥವಾ ಬಂಗು ಇದರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವು ಕೆಲವರಲ್ಲಿ ಗಮನಿಸಿರ್ತೀವಿ, ಮುಖದ ಮೇಲೆ ಕಪ್ಪು ಕಲೆಗಳಿರ್ತವೆ. ಅದನ್ನೇ ನಾವು ಪಿಗ್ಮೆಂಟೇಷನ್ ಅಥವಾ ಬಂಗು ಅಂತ ಕರಿತೀವಿ. ಆಯುರ್ವೇದದಲ್ಲಿ ಇದಕ್ಕೆ ವ್ಯಂಗ ಅಂತ ಹೇಳ್ತಾರೆ ಹಾಗೂ ಅದು ಯಾಕೆ ಆಗುತ್ತೆ ಅಂತ ಕೆಲವು ಕಾರಣಗಳನ್ನು ತಿಳಿಸಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ವಾತ ಹಾಗೂ ಪಿತ್ತ ದೋಷಗಳು ದೂಷಿತಗೊಂಡಿರ್ತವೆ. ವೇಗ ಧಾರಣೆ ಮಾಡೋದು, ಅತಿಯಾಗಿ ಸೂರ್ಯನ ಕಿರಣಗಳಿಗೆ ಎಕ್ಸ್ಪೋಸ್ ಆಗೋದು, ವಿರುದ್ಧ ಆಹಾರ ಸೇವನೆ, ಉಷ್ಣ ತೀಕ್ಷ್ಣ ಆಹಾರಗಳನ್ನು ಸೇವನೆ ಮಾಡೋದು, ದಿವಾ ಸ್ವಪ್ನ ಅಂದರೆ ಹಗಲೊತ್ತಲ್ಲಿ ಮಲ್ಕೊಳ್ಳೋ ಹವ್ಯಾಸನ ಕೆಲವರು ರೂಢಿಸ್ಕೊಂಡಿರ್ತಾರೆ, ಇಂಪ್ರಾಪರಾಗಿ ತೆಗೆದುಕೊಳ್ಳೋ ಪಂಚಕರ್ಮ ಚಿಕಿತ್ಸೆ, ಇವುಗಳು ಕೆಲವು ಕಾರಣಗಳು. ಇದನ್ನೇ ಕಾಂಟೆಂಪ್ರರಿ ಸೈನ್ಸಲ್ಲಿ ಮೆಲಾಸ್ಮಾ ಅಂತ ಹೇಳ್ತಾರೆ. ಅದರ ಪ್ರಕಾರ ಮೆಲಾಸ್ಮಾ ಯಾವ ಕಾರಣಗಳಿಗೆ ಆಗುತ್ತೆ ಅಂತ ನೋಡೋಣ. ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ನ ಅತಿಯಾಗಿ ಯೂಸ್ ಮಾಡೋದು, ಜಾಸ್ತಿ ಸನ್ಲೈಟ್ಗೆ ಎಕ್ಸ್ಪೋಸ್ ಆಗೋದು, ನಮ್ಮ ಸ್ಕಿನ್ ಟೈಪ್ಗೆ ಆಗದೇ ಇರುವಂತಹ ಕಾಸ್ಮೆಟಿಕ್ಸ್ನ ಬಳಸೋದು, ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹಾಗೂ ಐರನ್ ಡಿಫಿಷಿಯನ್ಸಿಯಿಂದ ಕೂಡ ಮೆಲಾಸ್ಮಾ ಆಗಬಹುದು. ಕೆಲವೊಮ್ಮೆ ಜೆನೆಟಿಕ್ಸ್ ಕೂಡ ಮೆಲಾಸ್ಮಾಗೆ ಕಾರಣ ಆಗುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಹಲವು ಮಹಿಳೆಯರಲ್ಲಿ ನಾವು ಇದನ್ನು ಕಾಣ್ತೀವಿ. ಅದಕ್ಕೆ ಇದನ್ನು ಮಾಸ್ಕ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಈಗ ಇದಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನೋಡೋಣ. ರೋಗದ ಕಾರಣಗಳನ್ನು ತ್ಯಜಿಸುವುದಕ್ಕಿಂತ ಉತ್ತಮವಾದ ಚಿಕಿತ್ಸೆ ಇನ್ನೊಂದಿಲ್ಲ ಅಂತ ನಾನು ಮೊದಲೇ ತಿಳಿಸಿದ್ದೀನಿ. ಅದ್ರ ಜೊತೆಗೆ ದೂಷಿತಗೊಂಡಿರ್ತಕ್ಕಂಥ ದೋಷಗಳನ್ನು ಶುದ್ಧಿ ಮಾಡಬೇಕು. ಪಿತ್ತ ದೋಷದಲ್ಲಿ ರಕ್ತ ತನ್ನ ಸ್ಥಾನನ ಪಡ್ಕೊಂಡಿರುತ್ತೆ. ಹಾಗಾಗಿ ಇಲ್ಲಿ ರಕ್ತವನ್ನು ಕೂಡ ಶುದ್ಧಿ ಮಾಡಬೇಕು. ಆಯುರ್ವೇದದಲ್ಲಿ ದೂಷಿತಗೊಂಡ ರಕ್ತವನ್ನು ಶುದ್ಧಿ ಮಾಡಲಿಕ್ಕೆ ರಕ್ತಮೋಕ್ಷಣ ಎನ್ನುವಂತಹ ಚಿಕಿತ್ಸೆ ಇದೆ. ಜೊತೆಗೆ ಪ್ರಕೃತಿಗೆ ಅನುಗುಣವಾಗಿ ಪಂಚಕರ್ಮ ಚಿಕಿತ್ಸೆನ ಪಡ್ಕೋಬೇಕು. ಮಂಜಿಷ್ಟ, ಹರಿದ್ರ, ಲೋದ್ರ, ಚಂದನ, ಸಾರಿವಾದಂತಹ ಸಸ್ಯಗಳಲ್ಲಿ ರಕ್ತ ಹಾಗೂ ಪಿತ್ತ ದೋಷನ ಬ್ಯಾಲೆನ್ಸ್ ಮಾಡುವಂತಹ ಗುಣ ಇದೆ. ಈ ಸಸ್ಯಗಳಿಂದ ಸಂಸ್ಕರಿತವಾದ ಆಸವ ಅರಿಷ್ಟಗಳು, ಕ್ಯಾಪ್ಸ್ಯೂಲ್ಗಳು, ಲೇಪಗಳು ಲಭ್ಯವಿದೆ. ಇವೆಲ್ಲವನ್ನು ಆಯುರ್ವೇದ ವೈದ್ಯರ ಸಲಹೆಯ ಮುಖಾಂತರ ತಗೊಳ್ಬಹುದು. ಜೊತೆಗೆ ಐರನ್ ಡಿಫಿಷಿಯನ್ಸಿ ಹಾಗೂ ವಿಟಮಿನ್ ಡಿಫಿಷಿಯನ್ಸಿಯಿಂದ ಬಂಗು ಆಗಿದ್ದರೆ ಅದನ್ನು ಖಚಿತಪಡಿಸ್ಕೊಂಡು ಐರನ್ ಟ್ಯಾಬ್ಲೆಟ್ಸ್, ವಿಟಮಿನ್ ಸಪ್ಲಿಮೆಂಟ್ಸ್ನ ತಗೋಬೇಕಾಗತ್ತೆ. ಬಂಗು ಅಂತಹ ಸೀರಿಯಸ್ ಕಂಡೀಷನ್ ಅಲ್ಲದೆ ಇದ್ರೂ ಕಾಸ್ಮೆಟಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಜನರು ಸೋಷಿಯಲ್ ಗ್ಯಾದರಿಂಗ್ಸಲ್ಲಿ ಪಾಲ್ಗೊಳ್ಳೋಕ್ಕೆ ಹಿಂಜರಿತಾರೆ, ತಮ್ಮ ಕಾನ್ಫಿಡೆನ್ಸನ್ನು ಕಳ್ಕೊತಾರೆ. ಹಾಗಾಗಿ ಸೂಕ್ತ ಚಿಕಿತ್ಸೆ ಪಡ್ಕೊಳ್ಳೋದು ಒಳ್ಳೆಯದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಆರೋಗ್ಯ ಮಾಹಿತಿ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋಗಾಗಿ ಆಯುರ್ವೇದ ದಿನಚರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.